ಆ ಆತ್ಮೀಯ ವಿದ್ಯಾರ್ಥಿಗಳ ಕಲ್ಪಿನಲ್ಲಿ ನಾವು ಭಾರತೀಯ ಸಮಾಜ ಅಂದರೆ ಏನು, ಭಾರತೀಯ ಸಮಾಜಕ್ಕೆ ಇರ್ತಕ್ಕಂಥ ಪ್ರಾಚೀನ ಹೆಸರುಗಳು, ಆಮೇಲೆ ಹಿಂದೂ ಧರ್ಮವನ್ನ ಯಾವುದೇ ಒಬ್ಬ ವ್ಯಕ್ತಿ ಸ್ಥಾಪನೆ ಮಾಡಿಲ್ಲ, ಆ ಧರ್ಮವನ್ನ ಹಲವರು ಸೇರಿ ರಚನೆ ಮಾಡಿದ್ದಾರೆ. ಹೀಗಾಗಿ ಅದು ಒಂದು ಅಪೌರುಷವಾದದ್ದು ಅಂತ ನೋಡಿದ್ದೀವಿ. ಆಮೇಲೆ ಹಿಂದೂ ಧರ್ಮಕ್ಕೆ ಇರ್ತಕ್ಕಂಥ ಪವಿತ್ರ ಗ್ರಂಥಗಳು ಯಾವಿದಾವೆ, ಎಲ್ಲ ಧರ್ಮಕ್ಕೂ ಒಂದು ನಿಖರವಾದಂತ ಧರ್ಮ ಗ್ರಂಥ ಅಂತ ಇರ್ತದೆ. ಹೇಳಿರಿ, ಇಸ್ಲಾಂ ಧರ್ಮಕ್ಕೆ ಕುರಾನ್ ಅಂತ ಇದೆ, ಕ್ರೈಸ್ತ ಧರ್ಮಕ್ಕೆ ಬೈಬಲ್ ಅಂತ ಇದೆ. ಅದೇ ಹಿಂದೂ ಧರ್ಮಕ್ಕೆ ನಿಖರವಾದಂತಹ ಒಂದೇ ಒಂದು ಧರ್ಮ ಗ್ರಂಥವನ್ನು ಕೂಡ ನಾವು ನಿಗದಿ ಮಾಡಿಲ್ಲ. ಆದರೂ ಕೂಡ ರಾಮಾಯಣ, ಮಹಾಭಾರತ ಹಾಗೂ ಭಗವದ್ಗೀತೆ ಎಂಬಂತಹ ಗ್ರಂಥಗಳನ್ನ ಶ್ರೇಷ್ಠ ಗ್ರಂಥಗಳು ಅಂತ ನಾವು ಕರೀತಾರೆ. ಆಮೇಲೆ ನೋಡ್ತಾ ನೋಡ್ತಾ ಒಂದು ಕೂಡ ಹೇಳ್ತೇನೆ ನಾನು, ಏನಂತ, ಭಾರತೀಯ ಸಮಾಜವನ್ನ ನೋಡ್ತಾ ಇದ್ದೆ ಅಥವಾ ಭಾರತವನ್ನ ನೋಡ್ತಾ ಇದ್ದೆ, ಅಲ್ಲೇನಾಗಿದೆ, ಜಗತ್ತಿನಲ್ಲಿ ಏನೇನು ವಿಶಿಷ್ಟತೆ ಇದೆಯೋ ಎಲ್ಲ ವಿಶಿಷ್ಟ ಭಾರತದಲ್ಲಿ ಇದ್ದಾರೆ. 130ಕ್ಕೂ ಅಧಿಕವಾಗಿರ್ತಕ್ಕಂಥ, ಕೋಟಿಗೆ ಅಧಿಕವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮಲ್ಲೇ ಇದೆ. ಆದ್ರೆ ಭಾರತಕ್ಕೆ ಹೇಗೆ ವಿಶಿಷ್ಟ ಧರ್ಮ ಗ್ರಂಥ ಇಲ್ವೋ, ಹೇಗೆ ಒಬ್ಬ ವ್ಯಕ್ತಿ ಸ್ಥಾಪನೆ ಮಾಡಿಲ್ವೋ, ಹಾಗೆಯೇ ಭಾರತವನ್ನ ಒಂದೇ ಜನಾಂಗವನ್ನ ಒಳಗೊಂಡಿದೆ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಭಾರತ ಹಲವು ಜನಾಂಗಗಳ ಒಂದು ಮಿಶ್ರಣವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನಾಂಗೀಯ ಸಮೂಹಗಳಿದ್ದಾವೆ. ಆ ಜನಾಂಗೀಯ ಸಮೂಹಗಳ ಕುರಿತು ಸಾಕಷ್ಟು ಜನರು ಅಧ್ಯಯನ ಮಾಡಿದ್ದಾರೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಪ್ರಶ್ನೆ ಕೇಳ್ತಾರೆ, ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ತಿಳಿಸಿ, ವಿವರಿಸಿ. ಅಥವಾ ಇನ್ನೊಂದು ಮಹತ್ವವಾಗಿರ್ತಕ್ಕಂಥದ್ದು ಪ್ರಶ್ನೆ ಬರ್ತದೆ, ಅದೇನು ಅಂದ್ರೆ, ಭಾರತದ ಜನಾಂಗೀಯ ಸಮೂಹ ವರ್ಗೀಕರಣ ಅಂತ ಕೇಳುವಾಗ ಡಾಕ್ಟರ್ ಬಿ ಎಸ್ ಗುಹರ್ ಅವರ ಜನಾಂಗೀಯ ಸಮೂಹಗಳ ವರ್ಗೀಕರಣ ತಿಳಿಸಿ ಅಂತ ಪ್ರಶ್ನೆ ಮೇಲಿನ ಮೇಲೆ ಬರ್ತಾ ಇರುತ್ತೆ. ಯಾಕೆ ಅಂದ್ರೆ ಭಾರತದಲ್ಲಿ ವಿಶಿಷ್ಟ ಜನಾಂಗಗಳಿವೆ. 6 ಜನಾಂಗೀಯ ಸಮೂಹಗಳನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ. ಯಾರೋ ಡಾಕ್ಟರ್ ಬಿ ಎಸ್ ಗುಹರ್. ಅವರಿಗಿಂತ ಮುಂಚಿತವಾಗಿ ಅನೇಕ ಜನ ವ್ಯಕ್ತಿಗಳು ಭಾರತೀಯ ಜನಾಂಗದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಸಾಕಷ್ಟು ಜನ ವ್ಯಕ್ತಿಗಳು. ಆದ್ರೆ ನಾವಿಲ್ಲಿ ಪ್ರಮುಖವಾಗಿ 3 ಜನರ ಹೆಸರನ್ನ ಬರೆದೀವಿ. ಯಾರು? ಮೊದಲೇ ವ್ಯಕ್ತಿ ಹರ್ಬರ್ಟ್ ರೀಸ್ಲೆ, ಮೊಟ್ಟ ಮೊದಲ ಬಾರಿಗೆ ಜನಾಂಗೀಯ ಸಮೂಹಗಳ ವರ್ಗೀಕರಣ ಮಾಡಿದ ವ್ಯಕ್ತಿ. ಪೀಪಲ್ಸ್ ಆಫ್ ಇಂಡಿಯಾ, ಭಾರತೀಯ ಜನಗಣತಿಯ ಸಂದರ್ಭದಲ್ಲಿ ಅಥವಾ ಈ ಸಂದರ್ಭದಲ್ಲಿ 1901ರಲ್ಲಿ ಇದನ್ನ ಭಾರತದ ಜನಾಂಗೀಯ ಸಮೂಹಗಳ ಬಗ್ಗೆ ವರ್ಗೀಕರಣ ಮಾಡಿದ್ದಾರೆ. ಅವರು ಮೊಟ್ಟ ಮೊದಲನೆಯ ವ್ಯಕ್ತಿ. ಆಮೇಲೆ ಇನ್ನೊಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಹೆಸರು ಬರ್ತದೆ. ಆ ವ್ಯಕ್ತಿ ಯಾರು ಅಂದ್ರೆ ಐನ್ಸ್ಟೈನ್. ಆಮೇಲೆ ಎಲ್ಲರಿಗಿಂತಲೂ ಒಂದು ಮುಖ್ಯವಾಗಿ ಇವತ್ತು ಅಧ್ಯಯನ ದೃಷ್ಟಿಯಿಂದ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಒಂದು ಜನಾಂಗ ಯಾವುದು ಅಂತ, ಜನಾಂಗೀಯ ವರ್ಗೀಕರಣ ಯಾರ್ದು ಅಂತ ನಿಮ್ಮನ್ನ ಕೇಳಿದ್ರೆ ನಾವು ನಿಸ್ಸಂಕೋಚವಾಗಿ ಹೇಳ್ತೀವಿ, ಡಾಕ್ಟರ್ ಬಿ ಎಸ್ ಗುಹರ್ ಅವರ ಜನಾಂಗೀಯ ಸಮೂಹಗಳ ವರ್ಗೀಕರಣ ಶ್ರೇಷ್ಠವಾದದ್ದು, ಎಲ್ಲರೂ ಒಪ್ಪುವಂತಹಕ್ಕೆ ವಿಷಯವಾಗಿದೆ, ವರ್ಗೀಕರಣವಾಗಿದೆ. ಹಾಗಾದ್ರೆ ಡಾಕ್ಟರ್ ಬಿ ಎಸ್ ಗುಹರ್ ಏನ್ ಹೇಳಿದ್ರು ಅಂತ ಬಂದ್ರೆ, ಇವರು ಜನಾಂಗೀಯ ಸಮೂಹದಲ್ಲಿ 6 ಬಗೆಯ ಜನಾಂಗಗಳ ಬಗ್ಗೆ ವರ್ಗೀಕರಣ ಮಾಡಿದ್ದಾರೆ.
ನಿಕ್ರಿಟೋ ಅಂತ ಬರ್ತದ. ಇಲ್ಲಿ ನೋಡಿ ಏನಾದ್ರು ಪ್ರೋಟೋ ಅಸ್ಟ್ರಲಾಯ್ಡ್ ಅಂತ ಬರ್ತದ. ಮೂರನೇ ಬನ್ನಿ ಮಂಗೋಲಾಯ್ಡ್ ಅಂತ ಬರ್ತದ. ನಾಲ್ಕನೆಯದು ಇಲ್ಲಿದೆ, ಅದ್ಯಾವುದು ಮೆಡಿಟೇರಿಯನ್ ಅಥವಾ ಮೆಡಿಟೇರಿಯನ್ ಅಂತ ತಿಳ್ತಾ ಇದ್ದೀವಿ. ಹಾಗೆ ನಾವು ಐದಕ್ಕೆ ಬಂದಿದ್ದೀವಿ ಅಂದ್ರೆ ಪಶ್ಚಿಮ ಬ್ರಕಿಸೆಫಾಲರು, ಪಾಶ್ಚಾತ್ಯರು ಪಶ್ಚಿಮ ಬ್ರಕಿಸೆಫಾಲರು. ಲಾಸ್ಟ್ ಅಲ್ಲಿ ಬಂದಾಗ ನಾರ್ಡಿಕರು. ಹೀಗೆ ಒಟ್ಟಾರೆ 6 ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನ ಯಾವ ರೀತಿ ಮಾಡಿದ್ರು ಡಾಕ್ಟರ್ PS ಗುಹರ್ ಇವರು ಮಾಡ್ತಾರೆ. ಹಾಗಾದ್ರೆ ಇವರ ವರ್ಗೀಕರಣ ಬಹಳಷ್ಟು ಜನಪ್ರಿಯವಾಗಿದೆ, ಎಲ್ಲರಿಗೂ ಒಪ್ಕೊಂಡಿದ್ದೀವಿ. ಹೀಗಾಗಿ ಈ ಜನಾಂಗೀಯ ಸಮೂಹದ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 1 by 1 ಒಂದು 5 ಮಾರ್ಕ್ಸಿಗೆ ಈ ಪ್ರಶ್ನೆ ನಿಮಗೆ ಕೇಳ್ತಾರೆ. 5 ಮಾರ್ಕ್ಸಿಗೆ ಬಂದಾಗ ನಾವು ಹೇಗೆ ಬರೀಬೇಕು ಅನ್ನೋದು ಸಿಕ್ಕಿ ನಾವು ಸಾಕಷ್ಟು ತಿಳ್ಕೊಳ್ಳೋಣ. ಪರೀಕ್ಷಾ ದೃಷ್ಟಿಯಿಂದ ನಾವು ಹೇಗೆ ಬರೀಬೇಕು. ಫಸ್ಟ್ ಒನ್ ನಿಕ್ರಿಟೋ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ನಿಕ್ರಿಟೋ ಜನಾಂಗ ಮೊದಲೈದು. ಈ ಜನಾಂಗದ ಲಕ್ಷಣಗಳನ್ನ ನಾವು ಎಲ್ಲೆಲ್ಲಿ ಕಾಣ್ತೀವಿ ಅದನ್ನು ಕೂಡ ಮತ್ತೆ ಹೊರಟಿದ್ದೀವಿ. ಒಂದು ದಕ್ಷಿಣ ಭಾಗಕ್ಕೆ ಬಂದೀವಿ ಅಂದ್ರೆ ಆ ದಕ್ಷಿಣ ಭಾಗದಲ್ಲಿ ಕಾಡರ, ಇರುಳ ಮತ್ತು ಪಳಿಯನ್ ಎಂಬಂತಹ ಜನಾಂಗೀಯ ಸಮೂಹಗಳಿದೆ. ಇನ್ನು ಅಂಡಮಾನ್ ದ್ವೀಪಗಳು ಅಂತ ಬರ್ತಾವಲ್ಲ, ಆ ಅಂಡಮಾನ್ ದ್ವೀಪಕ್ಕೆ ಹೋದ್ರೆ ಅಲ್ಲಿ ಒಂಗೆ ಮತ್ತು ಜಾವೆ ಬುಡಕಟ್ಟು ಜನಾಂಗಗಳು, ಒಂಗೆ ಮತ್ತು ಜಾವೆ ಎಂಬಂತಹ ಜನಾಂಗೀಯ ಸಮೂಹಗಳಲ್ಲಿ ನಮಗೆ ಏನ್ ಕಂಡು ಬರ್ತಾವ ನಿಕ್ರಿಟೋ ಜನಾಂಗ ಕಂಡು ಬರ್ತಾ ಇದೆ. ಇದಲ್ಲದೆ ಇನ್ನು ಈ ಜನಾಂಗೀಯ ಸಮೂಹ ಅಲ್ಲಲ್ಲಿ ಕಂಡು ಬರ್ತವೆ. ಅಂದ್ರೆ ಅಂಗಮಿ ನಾಗ, ಇದು ಅಂಗಮಿ ಅಂದ್ರೆ ಅಂಗಮಿ ನಾಗ ಮತ್ತು ರಾಜ್ಮಹಲ್ ಪರ್ವತದ ಬಳಿಗ ಮತ್ತು ಕೊಂಕಣ ಪ್ರದೇಶಗಳಲ್ಲಿ ಕಂಡುಬರುತ್ತಾ ಇದೆ. ರಾಜ್ಮಹಲಲ್ಲಿ ಬಳಿಗ ಎಂಬಂತಹ ಒಂದು ಬುಡಕಟ್ಟು, ಆಮೇಲೆ ಕೊಂಕಣ ಪ್ರದೇಶಕ್ಕೆ ಬಂದ್ರೆ ಅಲ್ಲೇ ಬುಡಕಟ್ಟು ಜನಾಂಗಗಳ ವಾಸ ಮಾಡ್ತಾವಲ್ಲ, ಆ ಎಲ್ಲಾ ಜನಾಂಗೀಯ ಸಮೂಹಗಳು ಹೆಸರುಪಟ್ಟಿದ್ದಾವೆ. ಇವು ಏನಪ್ಪಾ ಅಂದ್ರೆ ನಿಕ್ರಿಟೋ ಒಂದು ಜನಾಂಗೀಯ ಲಕ್ಷಣಗಳನ್ನ ಒಳಗೊಂಡಿದ್ದಾವೆ. ಭಾರತಕ್ಕೆ ಅರಬರು ಬಂದಲ್ಲ ವ್ಯಾಪಾರಿಗಳಾಗಿ, ಆ ಅರಬ್ ವ್ಯಾಪಾರಿಗಳೊಂದಿಗೆ ಇವರು ನಿಕಟ ಸಂಬಂಧವನ್ನ ಹೊಂದಿದ್ರು. ಅವರೊಂದಿಗೆ ಬಂದಂತಹ ವಲಸಿಗರು ನೆನಪಬೇಕು. ಅರಬ್ರು ವ್ಯಾಪಾರಕ್ಕೆ ಬಂದ್ರು, ಅವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ರು. ಅವರೊಂದಿಗೆ ಬಂದಂತಹ ವಲಸಿಗರು ಯಾರು ಅಂದ್ರೆ ನಿಕ್ರಿಟೋ. ಇದರಲ್ಲಿ ಬರ್ತವೆ ದಕ್ಷಿಣ ಭಾಗದ ಕಾಡರ, ವಿರುಳ ಮತ್ತು ಪಳಿಯನ್, ಅಂಡಮಾನ್ ದ್ವೀಪಗಳ ಒಂಗೆ ಮತ್ತು ಜಾವೆ. ಅಷ್ಟೇ ಅಲ್ಲ, ಅಂಗಮಿ ನಾಗ ಮತ್ತು ರಾಜ್ಮಹಲ್ ಪರ್ವತದ ಬಳಿಗ ಮತ್ತು ಕೊಂಕಣ ಪ್ರದೇಶಗಳಲ್ಲಿ ನಮಗೆ ಈ ನಿಕ್ರಿಟೋ ಜನಾಂಗ ಕಂಡುಬರ್ತದೆ. ಸೊ ಎರಡನೇ ಜನಾಂಗೀಯ ಸಮೂಹ ಯಾವುದು ಅಂತ ಬಂದ್ರೆ ಅದು ಪ್ರೋಟೋ ಅಸ್ಟ್ರಲಾಯ್ಡ್. ಪ್ರೋಟೋ ಅಸ್ಟ್ರಲಾಯ್ಡ್ ಎಂಬುದು ಎರಡನೆಯ ಒಂದು ಜನಾಂಗೀಯ ಸಮೂಹ. ಇದ್ರ ಬಗ್ಗೆ ಬಹಳಷ್ಟು ಉಲ್ಲೇಖಗಳಿವೆ ನಮಗೆ. ಆದ್ರೆ ಹೇಳ್ತೀವಿ, ಈ ಜನಾಂಗೀಯ ಸಮೂಹ ಎಲ್ಲಿಂದ ಸಂಖ್ಯಾತ್ಮಕವಾಗಿ ಭಾರತದಲ್ಲಿ ಅಧಿಕವಾಗಿದ್ದಾರೆ, ಹೆಚ್ಚು ಜನಾಂಗ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತಾರೆ? ಮಧ್ಯ ಭಾರತದ ಬುಡಕಟ್ಟುಗಳೇನಿದಾವೋ ಅವೆಲ್ಲವುಗಳು ಪ್ರೋಟೋ ಅಸ್ಟ್ರಲಾಯ್ಡ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು. ಮಧ್ಯ ಭಾರತದ ಬುಡಕಟ್ಟು ಸಂಖ್ಯಾತ್ಮಕವಾಗಿ ಹೆಚ್ಚಿನ ಇವರನ್ನ ಇಂಡೋ ಆರ್ಯನ್ ಅಂತ ಹೇಳ್ತೀವಿ. ಏನು ಇಂಡೋ ಆರ್ಯನ್ನರು ಅಂತ ಬಂದಾಗ ನಾವು ಗೊತ್ತಿದೆ, ಭಾರತಕ್ಕೆ ವಲಸಿಗರು ಯಾವ್ಯಾವ ಬಂದ್ರು ಅಂತ ಬಂದಾಗ ಇಲ್ಲಿಯ ಮೂಲ ನಿವಾಸಿಗಳು ಮತ್ತೆ
ಹೊರಗೆ ಬಂದ ವ್ಯಕ್ತಿಗಳಿಗೂ ಸಂಘರ್ಷ ಆಯಿತು. ಇಲ್ಲಿನ ಮೂಲ ನಿವಾಸಿಯಾಗಿರ್ತಕ್ಕಂಥ ಇಂಡೋ ಆರ್ಯರನ್ನ ಅವರು ಸೋಲಿಸಿದ್ರು ಅಂತ. ಯಾರೋ ಹೊರಗಿನಿಂದ ಬಂದಂತಹ ವ್ಯಕ್ತಿಗಳು ನಮ್ಮನ್ನ ಸೋಲಿಸಿದ್ರು. ಈ ಜನಾಂಗವನ್ನ ಸೋಲಿಸಿದಾಗ ಏನಾಯ್ತು ಅಂದ್ರೆ ಗೆದ್ದಂತ ವ್ಯಕ್ತಿಗಳು ಶ್ರೇಷ್ಠವಾಗಿರ್ತಕ್ಕಂಥವಲ್ವಾ, ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತಿಗೂ ಹಾಗೆ ಇದೆ, ಜಗತ್ತು ಹಾಗೆ ಇದೆ, ಪ್ರಬಲರ ಅಧಿಕಾರ. ಅವಾಗ ಈ ಇಂಡೋ ಆರ್ಯರನ್ನ ಈ ಗೆದ್ದಂತ ವ್ಯಕ್ತಿಗಳು ಸಮಾಜದೊಳಗಡೆ ಬಹಳ ಹೀನವಾಗಿ ನಡೆಸಿಕೊಂಡ್ರು, ಅಸಹ್ಯವಾಗಿ ನಡೆಸಿಕೊಂಡ್ರು. ಅವರನ್ನ ಮನುಷ್ಯರಿಗಿಂತ ಕೀಳು, ನೀ ಬಿಡೋದೇ ನಮಸ್ಕಾರ ಮಾಡಲಿಕ್ಕೆ. ಯಾವಾಗ ಮುಂದೆ ನಾವು ಓದ್ತಾ ಇರ್ತೀವಿ, ಜಾತಿಯನ್ನು ಓದ್ತಾ ಹೋದಾಗ ಕೆಲ ವರ್ಗ, ದಮನಿತ ವರ್ಗಗಳು ಅಂತ ಸುತ್ತಲೂ ಅಂತ ಕರಿತಾ ಇದ್ದೀವೋ, ಸ್ಪೃಶ್ಯ ಅಂತ ಕರಿತಾ ಇದ್ದೀವೋ, ಅವರನ್ನ ಹೇಗೆ ಮುಟ್ಲಿಸ್ಕೊಳ್ಳಿಕ್ಕೂ ನಾವು ಬೇಸಿಗೆ ಪಟ್ಟಿವೋ ಅಂತ ನಿರ್ಮಾಣ ಮಾಡಿದ್ದು ಇಲ್ಲಿಂದಲೇ ಅನ್ಕೋಬಹುದೇನೋ ಅನಿಸ್ಬಹುದು ಕೆಲವು ಸಾರಿ. ಯಾಕೆ ಅತಿ ಅವಹೇಳನಕಾರಿಯಾಗಿರ್ತಕ್ಕಂಥ ಪದಗಳು ದಾಸ, ದಶು ಮತ್ತು ನಿಷಾದ ಅಂತ 3 ಪದಗಳಿಂದ ಅವ್ರನ್ನ ಕರೀತಾ ಇದ್ರು. ಇವರಿಗೆ ಸಮಾಜದಲ್ಲಿ ಯಾವುದೇ ಬೆಲೆ ಇಲ್ಲ. ಆದ್ರೂ ಕೂಡ ಮಧ್ಯ ಭಾರತದಲ್ಲಿ ಕಂಡು ಬರುವ ಈ ಜನಸಮೂಹ ಅಧಿಕವಾಗಿದೆ. ಇವರೇ ಇಂಡೋ ಆರ್ಯರು. ಒಂದು ಮಾರ್ಕ್ಸಿಗೆ ನಿಮಗೆ ದಾಸ ಅಥವಾ ದಶು ಮತ್ತು ನಿಷಾದ ಎಂದರೆ ಏನು ಅಂತ ಕೇಳಬಹುದು. ಅಥವಾ ಇಂಡೋ ಆರ್ಯರನ್ನ ಅಸಹ್ಯವಾಗಿ ಕೇಳಿದ ಪದಗಳು ಯಾವುವು ಅಂತ ಕೇಳಿದಾಗ ದಾಸ, ದಶು, ನಿಷಾದ ಅಂತ ಹೇಳ್ತಾರೆ. ಇದಾದ್ಮೇಲೆ ಇಲ್ಲೊಂದು ಜನಾಂಗೀಯ ಸಮೂಹ ಬರ್ತದೆ, ಅದು ಮಂಗೋಲಾಯ್. ಏನಿದು ಜನಾಂಗೀಯ ಸಮೂಹಗಳಲ್ಲಿ ಈ ಜನಾಂಗೀಯ ಸಮೂಹ ಕೂಡ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಜನಾಂಗೀಯ ಸಮೂಹವಾಗಿರ್ತಕ್ಕಂಥದ್ದು. ಈ ಜನಾಂಗೀಯ ಸಮೂಹದಲ್ಲಿ ನಾವು ಮತ್ತೆ 2 ಭಾಗ ಮಾಡ್ತೀವಿ ಅಥವಾ ಉಪಪಂಗಡಗಳು ಅಂತ ಮಾಡ್ತೀವಿ. ಯಾವ್ಯಾವ ಉಪಪಂಗಡ ಅಂದ್ರೆ ಪಾಲಿಯೋ ಮಂಗೋಲಾಯ್ಡ್, ಮತ್ತೊಂದು ಟಿಬೆಟೋ ಮಂಗೋಲಾಯ್ಡ್. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಮಂಗೋಲಾಯ್ಡ್ ಜನಾಂಗೀಯ ಸಮೂಹದ ಪಂಗಡಗಳನ್ನು ತಿಳಿಸಿ ಅಂದಾಗ ಪಾಲಿಯೋ ಮಂಗೋಲಾಯ್ಡ್, ಟಿಬೆಟೋ ಮಂಗೋಲಾಯ್ಡ್ ಅಂತ 2 ಜನಾಂಗೀಯ ಸಮೂಹಗಳ ಬಗ್ಗೆ ನೀವು ಉಲ್ಲೇಖವನ್ನ ಬರೀಬೇಕಾಗುತ್ತೆ. ಈ ಜನಾಂಗೀಯ ಸಮೂಹ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿ, ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯದ ಬುಡಕಟ್ಟು, ಈಶಾನ್ಯ ಭಾಗಕ್ಕೆ ಬರ್ತೀವಲ್ಲ, ಹಿಮಾಲಯ ಪ್ರಾಂತ ಆ ಕಡೆಗೆ ಆ ಸೈಡ್ ಬಂದ್ರೆ ಏನಿದೆ ಈಶಾನ್ಯ ಭಾಗ ಬರ್ತದೆ, ಭಾರತದ ಈಶಾನ್ಯ ಭಾಗ ಬರ್ತದೆ. ಆ ಬುಡಕಟ್ಟಿಗೆ ಈ ಜನಾಂಗ ಸೇರಿರ್ತಕ್ಕಂಥದ್ದು. ಜೊತೆಗೆ ಆಸಾಂ, ಪಶ್ಚಿಮ ಬಂಗಾಳ, ಮಣಿಪುರ ಮತ್ತು ತ್ರಿಪುರ ಅಂತ ಏನು ಸಣ್ಣ ರಾಜ್ಯ ಮಾಡಿದ್ದೀವೋ ಆ ಸಮೂಹಗಳಲ್ಲಿ, ಆ ರಾಜ್ಯಗಳಲ್ಲಿ ಈ ಜನಾಂಗೀಯ ಸಮೂಹ ಕಂಡು ಬರ್ತಾ ಇದೆ. ಸೊ ಮಣಿಪುರ ಮತ್ತು ತ್ರಿಪುರ, ಆಸಾಂ, ಪಶ್ಚಿಮ ಬಂಗಾಳದಲ್ಲಿ ಬುಡಕಟ್ಟೇತರ ಸಮೂಹಗಳಲ್ಲಿ, ಅಂದ್ರೆ ನಾಟಲ್ಲಿ ಬುಡಕಟ್ಟು ಅಂದ್ರೆ ಆದಿವಾಸಿಗಳಂತಲ್ಲ, ಆ ಬುಡಕಟ್ಟೇತರ ಸಮೂಹಗಳಲ್ಲೂ ಕೂಡ ಮಂಗೋಲಾಯ್ಡ್ ಜನಾಂಗದ ಕೆಲವೊಂದು ಲಕ್ಷಣಗಳು ಕಂಡು ಬರ್ತಾವ. ನೆನಪಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ 2 ಪಂಗಡ ಇದಕ್ಕೆ ಕಂಡು ಬರ್ತಾರೆ, ಹೌದಾ? ಆಮೇಲೆ ಈ ಆಸಾಂ, ತ್ರಿಪುರ, ಪಶ್ಚಿಮ ಬಂಗಾಳ ಅಂತಂದ್ರೆ ಇಲ್ಲಿ ಬುಡಕಟ್ಟೇತರ ಸಮೂಹಗಳಲ್ಲೂ ಕಂಡು ಬರ್ತಾರೆ. ಇಲ್ಲಿ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳಿದ್ರೆ ಕೆಲವೊಂದಿಷ್ಟು ಬುಡಕಟ್ಟೇತರ ಸಮೂಹಗಳಲ್ಲಿ. ಸರಿ, ಸೊ ಇದಾದ್ಮೇಲೆ 4ನೇ ಇಟ್ಕೊಳ್ಳಿ, ಏನ್ ಬೇಕಾಗಿದೆ? ಮೆಡಿಟೇರಿಯನ್ನರು. ಮೆಡಿಟೇರಿಯನ್ ಯಾರು ಅಂತ ಇವರು ಜನಾಂಗೀಯ ಸಮೂಹಗಳಲ್ಲಿ 4ನೇ ಒಂದು ಜನಾಂಗೀಯ ಸಮೂಹ. ಇಲ್ಲಿ ದ್ರಾವಿಡ ಭಾಷೆಯನ್ನ ಮಾತನಾಡ್ತಕ್ಕಂಥ ಈ ಮೆಡಿಟೇರಿಯನ್ನರು ಭಾರತದ ಸಂಸ್ಕೃತಿಗಳೊಂದಿಗೆ ನಿಕಟವಾದ ಸಂಪರ್ಕವನ್ನ ಹೊಂದಿದೆ. ಯಾಕೆ ಇಲ್ಲ ನೋಡಿದೀವಿ, ಮಂಗೋಲಾಯ್ಡ್ ಅಂತ ಯಾವುದು ಪ್ರೋಟೋ ಅಸ್ಟ್ರಲಾಯ್ಡ್ ಅಂತ ಬಂದಾಗ ಇಲ್ಲಿಯ ಜನರೊಂದಿಗೆ ಸಂಘರ್ಷಕ್ಕಿಳಿದು ಇಲ್ಲಿ ಗೆದ್ಕೊಂಡು ಏನಿದ್ರು ಅವರನ್ನ ದಾಸ, ದಶು, ನಿಷಾದ ಸಂಘರ್ಷದಲ್ಲಿ ಬದುಕಿದ್ದಾರೆ. ಬಟ್
ಮೆಡಿಟೇರಿಯನ್ನರು ಇವರೇನಪ್ಪಾ ಅಂದ್ರೆ ನಮ್ಮ ಸಂಸ್ಕೃತಿಯೊಂದಿಗೆ ಬಹಳ ನಿಕಟವಾದಂತಹ ಜನಾಂಗೀಯ ಸಂಪರ್ಕವನ್ನ ಹೊಂದಿದ್ದಾರೆ. ಅವರು ದ್ರಾವಿಡ ಭಾಷೆಯನ್ನು ಮಾತಾಡ್ತಾರೆ ಅನ್ನೋದನ್ನ ನಾವು ಈ ಜನಾಂಗೀಯ ಸಮೂಹಕ್ಕೆ ಗುರುತಿಸ್ಕೊಳ್ತೀವಿ. ಇದ್ರ ಬಗ್ಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಉಲ್ಲೇಖ ನಾವು ಆಮೇಲೆ ಬರೋದು ಮತ್ತೊಂದು ವರ್ಗೀಕರಣ ಯಾವುದು? ಪಶ್ಚಿಮ ಪ್ರತಿಸೇಪಾಲರು. ಇಲ್ಲವೇ 1 2 3 ಈಗ 3 ಅಂದ್ರೆ 6 ಜನಾಂಗೀಯ ಸಮೂಹಗಳು. ಇವೆಲ್ಲ ಹೊರಗಿಂದ ಬಂದ ಸಮೂಹಗಳು ಅಂತ ಕರೀತಾರೆ, ಮೂಲ ಸಮೂಹಗಳು ಅಂತಾನು ಕೂಡ ಕೆಲವು ಸಾರಿ ಕರೀತಾರೆ. ಪಶ್ಚಿಮ ಪ್ರತಿಸೇಪಾಲರು ವಿದೇಶಗಳಿಂದ ಬಂದ, ಪಶ್ಚಿಮ ಪ್ರದೇಶದಿಂದ ಬಂದಂತ ವ್ಯಕ್ತಿಗಳು. ಇಲ್ಲಿ ಜನಾಂಗೀಯ ಸಮೂಹ ಕೂಡ ಈ ಜನಾಂಗೀಯ ಸಮೂಹ ಕೂಡ ನಮ್ಮಲ್ಲಿದೆ, ಇಲ್ಲ ಅಂತಲ್ಲ, ಹೌದಾ? ಅದನ್ನ ನೋಡಿ ಯಾರು? ಡಾಕ್ಟರ್ BS ಕುಮಾರ್ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಅಧ್ಯಯನ ಮಾಡುವಾಗ 3 ಉಪಪಂಗಡಗಳನ್ನ ಅಥವಾ ಉಪವಿಭಾಗಗಳನ್ನ ಕಾಣ್ತೀವಿ. ಪರೀಕ್ಷಾ ದೃಷ್ಟಿಯಲ್ಲಿ ಕೂಡ ಪಶ್ಚಿಮ ಪ್ರತಿಸೇಪಾಲರ ಉಪವಿಭಾಗಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಅವಾಗ ಅಲ್ಪೇನಾಯ್ಡ್, ದಿನಾರಿಕಾ, ಆರ್ಮೇನಾಯ್ಡ್ ಇವು ಆ ಜನಾಂಗೀಯ ಸಮೂಹದ ಉಪವಿಭಾಗಗಳು. ಎಲ್ಲಾ ಕಡೆ ಜನಾಂಗಗಳು ಬಂದಾಗ ಈ ಕಲ್ಪನೆ ನಮ್ಮಲ್ಲಿ ಇದ್ದರೆ, ಇವತ್ತು ಭಾರತ ಅಂತಂದ್ಬಿಟ್ರೆ ಒಂದು ಜಾತಿ ಒಳಗಡೆ ಹಲವಾರು ಜಾತಿಗಳು, ಆ ಜಾತಿ ಒಳಗಡೆ ನಾವು ಶ್ರೇಷ್ಠ ಅಂತ ಹೇಳೋ ಹಾಗೆ ಇಲ್ಲಿ ಕೂಡ ಈ ಉಪಪಂಗಡಗಳು ಹಳೆ ಕಾಲದಲ್ಲಿ ಕೂಡ ಬಂದಿದ್ದಾವೆ. ಒಂದು ಅಲ್ಪೇನಾಯ್ಡ್, ದಿನಾರಿಕಾ, ಆರ್ಮೇನಾಯ್ಡ್. ಸೊ ಹಾಗಾದ್ರೆ ಈ ಜನಾಂಗ ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂತ ಅನ್ಕೊಳ್ಳಿ. ಸೊ ಅಲ್ಪೇನಾಯ್ಡ್ ಮತ್ತು ದಿನಾರಿಕಾ ಸಮೂಹಗಳು ಯಾವುದು? ಅಲ್ಪೇನಾಯ್ಡ್ ಬಂದಿರೋದು. ಅಲ್ಪೇನಾಯ್ಡ್, ದಿನಾರಿಕಾ ಈ ಜನಾಂಗೀಯ ಸಮೂಹಗಳು ಎಲ್ಲಿ ಬರ್ತಾವ? ಉತ್ತರ ಮತ್ತು ಪಶ್ಚಿಮ ಭಾರತದ ಕೆಲ ಸಮೂಹಗಳಲ್ಲಿ. ನಾವೇನು ಉತ್ತರ ಭಾರತ ಅಂತ ಕರಿತೀವೋ ಆ ಸೈಡ್ ಅಲ್ಲಿ ಹೋದಾಗ ಅಲ್ಲೇನಾಗಿದೆ? ಪಶ್ಚಿಮ ಭಾರತ ಬರ್ತದಲ್ಲ, ಅಲ್ಲಿ ಏನು ಸಮೂಹಗಳಿದಾವೋ, ಬುಡಕಟ್ಟು ಸಮೂಹಗಳಿದಾವೋ ಆ ಸಮೂಹಗಳಲ್ಲಿ ಈ ಜನಾಂಗೀಯ ಸಮೂಹ ಯಾವುದು? ಅಲ್ಪೇನಾಯ್ಡ್ ಮತ್ತು ದಿನಾರಿಕಾ ಎಂಬಂತ ಸಮೂಹ ಕಂಡು ಬರ್ತವೆ. ಇಲ್ಲಿ ಇನ್ನೊಂದು ಜನಾಂಗೀಯ ಸಮೂಹ ಇರುತ್ತಲ್ಲ, ಯಾವುದು? ಆರ್ಮೇನಾಯ್ಡ್. ಆರ್ಮೇನಾಯ್ಡ್ ಇದು ಇವತ್ತೇ ನಾವು ಪಾರ್ಸಿಗಳು ಅಂತ ಕರಿತೀವಲ್ಲ, ಈ ಪಾರ್ಸಿ ಜನಾಂಗೀಯ ಸಮೂಹದ ಬಗ್ಗೆ ಕೂಡ ಒಂದು ಉಲ್ಲೇಖವನ್ನ ನಾವು ಗುರುತಿಸ್ಕೊಳ್ತೀವಿ. ಈ ಪಾರ್ಸಿಗಳ ಭಾರತಕ್ಕೆ ಹೇಗೆ ಬಂದ್ರು ಅಂತ ಹೇಳುವಾಗ ಒಂದು ಸಣ್ಣದಾಗಿರ್ತಕ್ಕಂಥ ದೃಷ್ಟಾಂತವನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ನಿರಾಶ್ರಿತರಾಗಿ ಭಾರತಕ್ಕೆ ಬಂದಂತ ವ್ಯಕ್ತಿ. ಯಾರು? ಪಾರ್ಸಿಗಳು ನಿರಾಶ್ರಿತರಾಗಿ ಆಶ್ರಯವನ್ನ ಕೇಳ್ಕೊಂಡು ಭಾರತಕ್ಕೆ ಬಂದ್ರು ಅಂತ ಅವಾಗ ಒಂದು ಚಂದದಾಗಿರ್ತಕ್ಕಂಥ ಉತ್ತಮ ದೃಷ್ಟಾಂತ ಹೇಳ್ತಾರೆ. ಏನು? ಅಲ್ಲಿಂದ ಬಂದಾಗ ನಮ್ಮ ಭಾರತೀಯ ರಾಜರ ಹತ್ರ ಬಂದು ನಮಗೆ ರಕ್ಷಣೆ ಕೊಡಿ, ನಮಗೆ ರಕ್ಷಣೆ ಇಲ್ಲ, ನಾವು ನಿಮ್ಮೊಂದಿಗೆ ಬದುಕ್ತೀವಿ ಅಂತ ಕೇಳ್ಕೊಂಡ್ರಂತೆ. ಸೂಕ್ಷ್ಮಮತಿಯಾಗಿರ್ತಕ್ಕಂಥ ಅವತ್ತಿನ ರಾಜ ಏನ್ ಮಾಡಿದ ಅಂತಂದ್ರೆ ತನ್ನ ಮಂತ್ರಿಯ ಕಡೆಗೆ ನೋಡಿದ. ಮಂತ್ರಿ ಕೂಡ ಅಷ್ಟೇ ಸೂಕ್ಷ್ಮತೆಯಾಗಿದ್ದ. ಹೋದ ಒಳಗಡೆ ಮಂತ್ರಿ ಹೋಗಿ ವಾಪಸ್ ಬರುವಾಗ ಒಂದು ತಂಬಿಗೆ, ಚೆರಿಗೆ ಅಂತ ಕರಿತೀವಲ್ಲ, ತುಂಬಿದ ಒಂದು ತಂಬಿಗೆ ತಂದ್ರು. ಆ ತಂಬಿಗೆ ಪೂರ್ಣ ಹಾಲಿಂದ ತುಂಬಿತ್ತು. ಅದನ್ನ ತಂದು ಹಿಂಗ್ ಹಿಡ್ಕೊಂಡಿದ್ದಾಗ ಅದ್ರ ಅರ್ಥ ಏನಾಗಿತ್ತು ಅಂತಂದ್ರೆ, ನಮ್ಮಲ್ಲೇ ಜನಸಂಖ್ಯೆ ತುಂಬಿಕೊಳ್ತಾ ಇದೆ, ನಮಗೆ ಸಾವಕಾಶ ಅಭಾವ ಇದೆ, ಇಷ್ಟು ತುಂಬಿಕೊಂಡಿರುವಾಗ ನಿಮಗೆಲ್ಲಿ ಅವಕಾಶ ಕೊಡೋಣ? ಇದಕ್ಕೆ ಒಂದು ಹಣ್ಣಿನಾಗಿರೋಗತ್ತ ಅಷ್ಟು ಚೆನ್ನಾಗಿ ತಂಬೆ ತುಂಬಿಡಿ ಹಾಲಿನ ಅಂತ ಹೇಳಿದಾಗ ಆ ಪಾರ್ಸಿ ನಾಯಕನು ಕೂಡ ಅಷ್ಟೇ ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದ, ಬಹಳ ಸುಖಮತಿಯಾಗಿದ್ದ. ಅವರು ಹೇಳ್ಬಿಟ್ಟು ಆ ತುಂಬಿದ ಸರಿಗೆ ಹಾಲಿಗೆ, ತಂಬಿಗೆ ಹಾಲಿಗೆ ಒಂದು ಸಣ್ಣದಾಗಿರ್ತಕ್ಕಂಥ ಸಕ್ಕರೆಯನ್ನು ಹಾಕಿದ್ರು. ಮತ್ತೆ ಸಣ್ಣದಾಗಿರ್ತಕ್ಕಂಥ ಸಕ್ಕರೆಯನ್ನು ಹಾಕಿದ್ರು. ಹಾಲು ಚೆಲ್ಲಿಲ್ಲ, ಸಕ್ಕರೆಯೊಂದಿಗೆ ಹಾಲು ತೆಗೆದುಕೊಂಡಿತ್ತು. ಅರ್ಥ ಏನಾಗಿತ್ತು? ನಿಮ್ಮ ಇಷ್ಟು ಸಂಖ್ಯೆಗೆ ನಾವು ಇಷ್ಟು ಅನ್ಯಾಯ ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ, ಹಾಲು ಸಕ್ಕರೆಯೊಂದಿಗೆ ಬೆಳ್ಕೊಂಡು ಹೋಗ್ತೀವಿ, ಹೆಂಗೆ ಬೆಳ್ಕೊಂಡಿದ್ದಾವೋ ಹಾಗೆ ಬೆಳ್ಕೊಂಡಿರ್ತೀವಿ ಅಂತ ಅಂದಾಗ ಅವರು ಹುಡ್ಕೊಂಡು
ಸ್ನೇಹಿತರೆ, ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಮ್ಗೆ ಇವತ್ತಿಗೂ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇವರಲ್ಲಿ ಸಂಘರ್ಷಗಳಾದಂಥ ಉಲ್ಲೇಖಗಳು ಸಿಕ್ಕಿದ್ದಾವೆ. ಆದರೆ ಪಾರ್ಸಿ ಜನಾಂಗದೊಂದಿಗೆ ಯಾವುದೇ ಒಂದು ಸಂಘರ್ಷಗಳಾಗಿಲ್ಲ. ಅವರನ್ನು ಮಿಸ್ತಿ ಕೊಡಿ ಅಂತ ಎಂದು ಕೇಳ್ಕೊಂಡು ಅಂಗಲಾಸ್ತಾ ಇಲ್ಲ, ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇಲ್ಲ. ಆ ನಾಯಕ ಕೊಟ್ಟಂತ ಮಾತಿನಿಂದ ಹಾಗೆ ಉಳ್ಕೊಂಡಿದ್ದಾರೆ ಅಂತ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು. ಆರನೇ ನಾಯಕ ಪಾರ್ಸಿ ಜನಾಂಗಕ್ಕೆ ಸಂಬಂಧ. ಹೇಳಿ ಸುಮ್ಮನೆ ಇಷ್ಟು ನಾಲೆಜಿಗಾಗಿ ಅಂತ ಹೇಳಿರುತ್ತೆ. ಆಮೇಲೆ ನಾರ್ಡಿಕ ಇದು ಕೊನೆಯದಾದಂತಹ ಜನಾಂಗೀಯ ಸಮೂಹ ಡಾಕ್ಟರ್ ಡಿ.ಎಸ್. ಗುಹರ್ ಅವರ ವರ್ಗೀಕರಣಕ್ಕೆ ಕಲ್ಪಟ್ಟಿದೆ. ಯಾಕೆ ಕೊನೆಯದು? ಭಾರತಕ್ಕೆ ಅನೇಕ ವಲಸೆ ಬಂದಲ್ಲ, ಹಿಂಗೆ ವಲಸೆ ಬಂದಂತವರಲ್ಲಿ ಇವರು ಕೊನೆಯದಾಗಿ ಕಟ್ಟ ಕಡೆಯ ವ್ಯಕ್ತಿಗಳು. ನಾವು ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೇಳುವಾಗ, ಇತಿಹಾಸದ ಬಗ್ಗೆ ಹೇಳುವಾಗ ನಮ್ಮ ಸಂಸ್ಕೃತಿ ಹಾಗೆ ಹೀಗೆ ಅಂತ ಹೇಳ್ತೀವಿ. ಸೊ ಭಾರತಕ್ಕೆ ಬಂದಂತಹ ಈ ವ್ಯಕ್ತಿಗಳು ನಮ್ಮ ಸಂಸ್ಕೃತಿಯೊಂದಿಗೆ ಮತ್ತು ನಮ್ಮ ಸಮಾಜದ ಮೇಲೆ ಒಂದು ವ್ಯಾಪಕವಾದಂತಹ ಪ್ರಭಾವವನ್ನ ಬೀರಿದ್ದಾರೆ. ಅವರು ಬರುವುದಕ್ಕಿಂತ ಮುಂಚಿತವಾಗಿ ಭಾರತಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಶ್ರೇಷ್ಠ ಸಂಸ್ಕೃತಿ, ಒಂದು ವಿಶೇಷವಾಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಸಂಸ್ಕೃತಿ ಇತ್ತು. ಆದ್ರೆ ಇವರ ಯಾವ ಸಂಸ್ಕೃತಿಯಾಗಿತ್ತು? ಸಿಂಧೂ ನದಿಯ ನಾಗರಿಕತೆಯಾಗಿತ್ತು. ನಮ್ಮನ್ನೇ ಕೂಡ ಹೇಳಿದ್ದೀನಿ, ಸಿಂಧು ಎಂಬ ಹೆಸರು ಹೇಗೆ ಬಂತು ಅಂತ. ಪರ್ಸಿಯನ್ನರ ಭಾರತಕ್ಕೆ ಬಂದಾಗ ಅವರ ಭಾಷೆಯಲ್ಲಿ ಸಕಾರದ ಉಚ್ಚಾರ ಇರಲಿಲ್ಲ. ಹೀಗಾಗಿ ಸಕಾರಕ್ಕೆ ಬದಲಾಗಿ ಅವರು ಹಕಾರವನ್ನು ಬಯಸಿಕೊಂಡಾಗ ಸಿಂಧೂ ನದಿಯ ದಂಡೆಜಿನ ಸಿಂಧುಗಳು ಎಂದು ಕರೆಯುವ ಬದಲಾಗಿ ಹಿಂದೂಗಳು ಅಂತ ಕರೆದ್ರು ಅಂತ. ಹಾಗಾದ್ರೆ ನಮ್ಮ ಮೂಲ ಸಂಸ್ಕೃತಿ, ಮೂಲ ಹೆಸರನ್ನೇ ಬದಲಿಸತಕ್ಕಂಥ ಈ ವ್ಯಕ್ತಿಗಳು ನಮ್ಮ ಜೀವನ ಶೈಲಿ, ನಮ್ಮ ಆಚಾರ ವಿಚಾರಗಳು, ಪದ್ಧತಿಗಳು ಎಲ್ಲವನ್ನ ಬದಲಾಯಿಸುವಲ್ಲಿ, ಒಂದು ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವ ಬೀರುವಲ್ಲಿ ಈ ನಾರ್ಡಿಕ ಜನಾಂಗವು ಕೂಡ ಬಹಳ ಮುಖ್ಯವಾದದ್ದು ಅನ್ನೋದನ್ನ ಇವತ್ತು ನಿಮಗಿರ್ತಕ್ಕಂಥ ಈ ಒಂದು ವಿಷಯ ಸಾಕು ಅನ್ಕೋಬೇಡ. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕಾಗಿತ್ತು ಅಷ್ಟೆಲ್ಲ ನೀವು ಈ ರೀತಿ ಒಂದಿಷ್ಟು ಫೈಲ್ಗಳು ಮಾಡ್ಕೋಬೇಕು. ಪ್ರತಿಯೊಂದು ಏನೋ ಮಧ್ಯಕ್ಕೆ 3 ಜನ ವ್ಯಕ್ತಿಗಳು, ಯಾರು? ಹರ್ಬರ್ಟ್ ರೀಸ್ಲೆ, ಡಿ.ಎಸ್. ಗುಹರ್, ಮೊಟ್ಟ ವ್ಯಕ್ತಿ ರೀಸ್ಲೆ, ಹೌದಾ? ಆಮೇಲೆ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ವರ್ಗೀಕರಣ ಗುಹರ್ ಅವರದ್ದು. ಆಮೇಲೆ ಇಲ್ಲಿ 6 ಜನಾಂಗ, ಒಂದು ನಿಗ್ರಿಡೋ, ಪಶ್ಚಿಮ ಬಗ್ಗೆ ಸೇಫಾಲರು ಮತ್ತು ನಾರ್ಡಿಕ. ಸೊ ಇಷ್ಟು ತಿಳ್ಕೊಂಡಾಗ ಅವರು ಎಲ್ಲೆಲ್ಲಿ ಕಂಡು ಬರ್ತಾರೆ, ಅವರಲ್ಲಿ ಉಪ ಪಂಗಡಗಳು ಎಷ್ಟಿದ್ದಾವೆ, ಏನು ವಿಶೇಷ, ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡು ನೆಡ್ಕೊಳ್ಬೇಕು. ಇಷ್ಟು ಬಂದ್ರೆ ಸಾಕು ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಭಾರತದ ಜನಾಂಗೀಯ ಸಮೂಹಗಳ ಬಗ್ಗೆ ಇರ್ತಕ್ಕಂಥ ಒಂದು ಉಲ್ಲೇಖವನ್ನ, ಒಂದು ಅಧ್ಯಯನವನ್ನ ಇಲ್ಲಿ ಸಮಾಪ್ತಿಗೊಳಿಸೋಣ. ಮುಂದಿನ ಪೀಳಿ ಬಂದಾಗ ಬೆಳೆಸುವ ಬಗ್ಗೆ ನೋಡ್ಬೋದು.